ಹಾಯ್ ನಂದಿನಿ ಆಚಾರ್ಯಗೆ ವೆಲ್ಕಮ್. ನಾನು ಇವತ್ತು ಸ್ಪೆಷಲ್ ಆಗಿ ಹೆಸರುಕಾಳು ಮತ್ತು ಬೀನ್ಸ್ ಕ್ಯಾರೆಟ್ ಹಾಕಿ ಬಸ್ಸಾಂಬಾರ್ ಹಾಗೆ ರೈಸ್ ರೆಸಿಪಿ ಮಾಡ್ತಾ ಇದ್ದೀನಿ. ಬಸ್ಸಾಂಬಾರ್ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ. ಹಳ್ಳಿ ಕಡೆ ಅಂತೂ ಬಸ್ಸಾಂಬಾರ್ ಮುದ್ದೆ ಅಂದರೆ ಪಂಚಪ್ರಾಣ ಅಂತಲೇ ಹೇಳ್ಬೋದು. ಸೊ ಆ ರೆಸಿಪಿನ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಮಾಡೋಣ. ಮೊದಲನೇದಾಗಿ ನಾನು ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ವೆಜಿಟೇಬಲ್ಸ್ನೆಲ್ಲ ಹೀಗೆ ಕಟ್ ಮಾಡಿ ಇನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ ಎಲ್ಲ ವೆಜಿಟೇಬಲ್ಸ್ನ ಈಗ ಹಾಕೊತೀನಿ. ಸೊ ಬೇರೆ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರೋ ವೆಜಿಟೇಬಲ್ಸ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಬಟ್ ನನಗೆ ಇಷ್ಟ ಆಗಿರೋದ್ರಿಂದ ಗ್ರೀನ್ ಆಗಿ ರೆಡ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ನನಗೆ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕೊತಾ ಇದ್ದೀನಿ. ನನಗೆ ಹೆಸರುಗಳು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ. ಸೊ ಬಸ್ಸಾಂಬಾರ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಬೇರೆ ತರಕಾರಿ ಸಾಂಬಾರು ಹಾಗೆ ಮಸಾಲೆ ಎಲ್ಲ ಹಾಕಿ ಮಾಡೋಕ್ಕಿಂತ ಈ ಥರ ಒಮ್ಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಟೇಸ್ಟಾಗಿ ಕಾಳುಗಳೆಲ್ಲ ತಿನ್ನೋದಕ್ಕೂ ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ವೆಜಿಟೇಬಲ್ಸ್ ಹಾಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದು ನಾನು ಇಲ್ಲಿ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಹೆಸರು ಕಾಳು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಸೇರಿಸ್ತೀನಿ. ಹೆಸರುಕಾಳು ತುಂಬಾ ಪ್ರೋಟೀನ್ ಇರುತ್ತೆ. ಸೊ ಹಾಗಾಗಿ ನಾವು ನಾನ್ ವೆಜ್ ತಿನ್ನೋರಿಗೆ ಮೊಟ್ಟೆನಲ್ಲಿ ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣ ಪ್ರೋಟೀನ್ ಇಲ್ಲಿ ಹೆಸರುಕಾಳಿನಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವು ಅರ್ಧೊಮ್ಮೆ ಅದು ಹೆಸರುಕಾಳನ್ನ ನಾವು ಅಡುಗೆನಲ್ಲಿ ಬಳಸಬೇಕು ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾನು ಇದೆಲ್ಲ ಸ್ವಲ್ಪ ಬೇಯಬೇಕಲ್ವ, ಹಾಗಾಗಿ ನಾನು ಇಲ್ಲಿ ನೀರನ್ನ ಆ್ಯಡ್ ಮಾಡ್ತೀನಿ. ಸೊ ಒಂದು 3 ರಿಂದ 4 ಗ್ಲಾಸ್ ಅಷ್ಟಾಗಿರುತ್ತೆ, ಅಷ್ಟು ನೀರನ್ನ ಆ್ಯಡ್ ಮಾಡ್ತೀನಿ. ಸೊ ಇದಕ್ಕೆ ನೆಕ್ಸ್ಟ್ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಸೊ ಕಂಪ್ಲೀಟಾಗಿ ಎಲ್ಲ ಹಾಕಾಯಿತು. ಸೊ ಇವಾಗ ನಾನು ಇದನ್ನ ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ ಅಥವಾ 2 ವಿಸಲ್ ಹಾಕಿಸ್ಕೋಬೇಕು. ಸೊ ನಿಮ್ಮ ಇಷ್ಟ, ಕಾಳು ಜಾಸ್ತಿ ಬೆಂದೋಗುತ್ತೆ ಅಂದರೆ 1 ವಿಸಲ್ ಹಾಕಿಸ್ಕೊಳ್ಳಿ. ಇಲ್ಲ ಅಂತ ಅಂದರೆ ಓಕೆ ಬೆಂದಿದ್ರೆ ಟೇಸ್ಟ್ ಇರುತ್ತೆ ಅನ್ನೋದಾದರೆ 2 ವಿಸಲ್ನ ಹಾಕಿಸ್ಕೊಂಡು ಕ್ಲೋಸ್ ಮಾಡಿ ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡಿ. ಸೊ ನಾನು ಇವಾಗ ಇದ್ರದ್ದು ಕ್ಯಾಪ್ ಕ್ಲೋಸ್ ಮಾಡ್ತೀನಿ. ಸೊ ಓಕೆ, ಇವಾಗ ಬಸ್ಸಾಂಬಾರಿಗೆ ರೆಡಿ ಆಗ್ತಾ ಇರುತ್ತೆ. ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಬೇಕಾಗಿರೋಂಥ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಇದೆಲ್ಲ ಒಗ್ಗರಣೆಗೆ ಕಟ್ ಮಾಡಿ ಇದಕ್ಕೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂತೀನಿ. ಸೊ ಮತ್ತೆ ನೆಕ್ಸ್ಟ್ ಶುರು ಮಾಡೋಣ. ಇವಾಗ ಪೇಸ್ಟ್ ಇದ್ರದ್ದು ಮಸಾಲೆ ಎಲ್ಲ ರೆಡಿ ಆಯಿತು. ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿದೆ, ನೈಸಾಗಿ ಬಂದಿದೆ ಅಂತ. ಸೊ ಇದನ್ನ ಒಂದು ಸೈಡ್ ಇಟ್ಟು ಇವಾಗ ನಾನು ಕುಕ್ಕರ್ನಲ್ಲಿ ಸೇಮ್ ಅದೇ ಕುಕ್ಕರ್ನಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೇರೆ ಪಾತ್ರೆ ಇಡ್ಬೋದು, ಬಟ್ ನಾನು ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಆಯಿಲ್ನ ಹಾಕೋಣ. ಸ್ವಲ್ಪ ಸಾಸಿವೆ ಹಾಕೋಣ. ಹಾಗೆ ಜೀರಿಗೆ ಹಾಕೋಣ. ಜೀರಿಗೆ ಅಂತೂ ಆಲ್ಮೋಸ್ಟ್ ನಾನು ಎಲ್ಲ ಕುಕ್ಕಿಂಗು ಹಾಕ್ತಾ ಇರ್ತೀನಿ, ಯಾಕೆಂದರೆ ಡೈಜೆಷನ್ಗೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಜೀರಿಗೆ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ಬಿಸಿ ಆಗಬೇಕು. ಇದಕ್ಕೆ ನೀವು ಈರುಳ್ಳಿ ಬೇಕಾದರೂ ಹಾಕೊಬೋದು ಒಗ್ಗರಣೆಗೆ, ಇಲ್ಲಾಂದರೆ ಈರುಳ್ಳಿ ಬೇಡ ಅಂದರೆ ಬರೀ ಬೆಳ್ಳುಳ್ಳಿ ಕೂಡ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನಿಲ್ಲಿ ಈರುಳ್ಳಿನ ಹಾಕ್ತಾ ಇದ್ದೀನಿ. ಹಾಗೆ 2 ರೆಡ್ ಚಿಲ್ಲಿನ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದ್ರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಇರೋದು, ಇಲ್ಲ ಒಂದಷ್ಟು ಹಸಿ ಅನ್ಸುತ್ತೆ. ಏನಪ್ಪ ಅಂದರೆ ಕುಕ್ಕಿಂಗಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಅಂತೂ ಇಲ್ಲ, ಆದರೆ 9 ವರ್ಷದಿಂದ ಕುಕಿಂಗ್ ಮಾಡ್ಕೊಂಡು ಬಂದಿದ್ದೀನಿ, ಕುಕಿಂಗ್ ಜರ್ನಿಲೇ ಇದ್ದೀನಿ. ಸೊ ಹಾಗಾಗಿ ಒಂದು ವಿಷಯ ಹೇಳಬೇಕು ಅಂತ ಅಂದರೆ, ಕುಕ್ಕಿಂಗ್ ಮಾಡಬೇಕು ಅಂತ ಪ್ರೀತಿಯಿಂದ ಮಾಡಿದ್ರೆ ತುಂಬಾ ರುಚಿ ಇರುತ್ತೆ. ನಾವು ಅಯ್ಯೋ ಮಾಡಬೇಕಾ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡ್ರೆ ಅಷ್ಟು ನಮಗೆ ಅದ್ರ ಬಗ್ಗೆ ಒಂದು ಪ್ರೀತಿನೇ ಹುಟ್ಟಲ್ಲ. ಅಂದರೆ ಒಂದು ಅಡುಗೆ ಮಾಡಬೇಕು ಅಂದರೆ, ಇವಾಗ ಮನೆ ಜನ ನಮಗೋಸ್ಕರನೇ ದುಡಿತಾ ಇರ್ತಾರೆ ಹೊರಗಡೆ ಹೋಗಿ. ಸೊ ಅವರಿಗೆಲ್ಲ ಒಂದು ಒಳ್ಳೊಳ್ಳೆ ಊಟನ ಬಡಿಸಿದ್ರೆ ಎಷ್ಟೋ ಅವ್ರಿಗೂ ಖುಷಿ, ಒಂದು ನೆಮ್ಮದಿ ಇರುತ್ತೆ. ಇವಾಗ ಹೊರಗಡೆ ಹೋಗಿ ಊಟ ಮಾಡ್ತೀನಿ ಅನ್ನೋದಕ್ಕೋದ್ರೆ ಎಷ್ಟು ದುಡ್ಡೆಲ್ಲ ಖರ್ಚಾಗ್ತಿರುತ್ತೆ. ಬಟ್ ಆದರೆ ಮನೆ ಅಡುಗೆ ಅಂತಂದರೆ, ಮನೆ ಊಟ ಅಂದರೆ ಯಾರಿಗೆಲ್ಲ ಇಷ್ಟ ಇರುತ್ತೆ. ತುಂಬಾ ಒಂದು ಪ್ರೀತಿಯಿಂದ ಆಫೀಸಿಂದ ಆಗಲಿ ಅಥವಾ ಎಲ್ಲಿಂದನೇ ಆಗಲಿ ಮನೆ ಊಟಕ್ಕೋಸ್ಕರ ಓಡೋಡಿ ಬರಬೇಕು ಅನಿಸ್ತಾ ಇರುತ್ತೆ. ಏನೋ ಒಂದು ಸ್ನ್ಯಾಕ್ಸ್ ಮಾಡಿರ್ತಾರೆ ಅಥವಾ ಇನ್ನೇ ಏನೇ ಆಗಲಿ ಏನೋ ಒಂದು ಕುಕ್ ಮಾಡಿರ್ತಾರೆ ಅಂತ ತುಂಬಾ ಒಂದು ಖುಷಿ ಇರುತ್ತೆ. ಸೊ ಹೊರಗಡೆ ಹೋಗೋ ದುಡಿ ಅಂತ ಗಂಡಸರಿಗೆ ಒಳ್ಳೆ ಊಟನ, ಹೆಣ್ಮಕ್ಳಾಗಂತ ನಾವು ಒಳ್ಳೊಳ್ಳೆ ಊಟನ ಮಾಡಿ ರೆಡಿ ಮಾಡಿ ಬಡಿಸ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಏಕೆಂದರೆ ಅವ್ರು ಚೆನ್ನಾಗಿದ್ರೇ ನಾವು, ಹಾಗಂತ ನಾವು ಚೆನ್ನಾಗಿರ್ಬಾರ್ದು ಅಂತಲ್ಲ, ನಾವು ಕೂಡ ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿದ್ರೆ ಮನೆಯೆಲ್ಲ
ತುಂಬಾನೇ ಖುಷಿಯಾಗಿರುತ್ತೆ. ಸೊ ನಾವು ಆಲ್ಮೋಸ್ಟ್ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ರೆ ಮನೆಯಲ್ಲಿ ಎಲ್ಲ ಕೆಲಸಗಳು ಕೂಡ ಪಟ್ ಅಂತ ಮುಗಿಯುತ್ತೆ. ಹಾಗೆ ಮಕ್ಕಳುಗಳು ಕೂಡ ತುಂಬಾ ಖುಷಿಯಾಗಿರ್ತಾರೆ. ಸೊ ನಾವೇನಾದ್ರೂ ಹೆಲ್ತ್ ಇಶ್ಯೂ ಅದು ಇದು ಅಂತ ಪ್ರಾಬ್ಲಮ್ ಆಗ್ತಾ ಇದ್ರೆ ಮನೆಯವರೆಲ್ಲರಿಗೂ ಬೇಜಾರಾಗ್ತಾ ಇರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ನಾವು ದಿನನಿತ್ಯ ತಿನ್ನುವಂಥ ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿ ಹಾಗೆಯೇ ಹೆಲ್ದಿ ಫುಡ್ ಇರಬೇಕು. ನಾವು ಹೊರಗಡೆ ಫುಡ್ ತಿನ್ನೋದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಏನು ನಾವು ರೆಡಿ ಮಾಡ್ಕೊಳ್ತೀವಿ, ಮನೆ ಹಸಿ ತರಕಾರಿಗಳಾಗಲಿ ಅಥವಾ ಕಾಳುಗಳಾಗಲಿ, ಸೊಪ್ಪಾಗಲಿ, ಫ್ರೂಟ್ಸ್ ಆಗಲಿ, ಪ್ರೋಟೀನ್ ಅಂತ ಇರೋಂಥ ಯಾವ್ಯಾವ ಫುಡ್ ಇದೆ ಅದನ್ನೆಲ್ಲ ನಾವು ಸ್ವಲ್ಪ ರಿಚ್ ಆಗಿ ಜಾಸ್ತಿಯಾಗಿ ಬಳಸಬೇಕು ಅಂತ ನಾನು ತಿಳಿಸ್ತೀನಿ. ಯಾಕೆಂದರೆ ಇವಾಗ ನಮಗೆ ನಾವಂತೂ ನಾನ್ ವೆಜ್ ತಿನ್ನೋರಲ್ಲ, ಪ್ಯೂರ್ ವೆಜ್. ಹಾಗಾಗಿ ವೆಜಿಟೇಬಲ್ಸ್ನೇ ಜಾಸ್ತಿ ನಾನು ಅಡ್ವೈಸ್ ಮಾಡ್ತೀನಿ ವೆಜಿಟೇರಿಯನ್ ಯಾರಿರ್ತಾರೆ ಅವರಿಗೆಲ್ಲ. ಸೊ ಹಾಗಾಗಿ ನಾನು ಕೂಡ ದಿನನಿತ್ಯ ಏನು ಕುಕ್ ಮಾಡ್ತೀನೋ ಅದೆಲ್ಲ ಆಲ್ಮೋಸ್ಟ್ ವೆಜ್ ಆಗಿರುತ್ತೆ. ಅದರಲ್ಲಿ ತರಕಾರಿ, ಅದ್ರ ಸೊಪ್ಪು, ಹಾಗೆ ಕಾಳುಗಳನ್ನೇ ಮಿಕ್ಸ್ ಮಾಡಿರ್ತೀನಿ ಅಂತಲೇ ಹೇಳ್ಬೋದು. ಸೊ ಇದು ನಾನು ಏನೇ ಹೇಳ್ತಾ ಇರೋ ವಿಷಯ ನಿಮ್ಗೆ ಏನಾದರೂ ಬೋರ್ ಆಗ್ತಾ ಇರ್ಬೋದು. ಆದರೆ ನಿಜ ಅಲ್ವಾ, ದುಡಿಯೋರು ಹೊರಗಡೆ ಹೋಗಿ ದುಡಿತಿದ್ದಾರೆ ಅಂತ ಅಂದಾಗ ಅವ್ರು ನಮಗೋಸ್ಕರ ಶ್ರಮ ಪಡ್ತಾ ಇರ್ತಾರೆ. ಬೆಳಿಗ್ಗೆ ಹೋದವರು ಸಂಜೆ ಬರ್ತಾರೆ ಅಂದರೆ ಸುಮ್ಮನೆ ಅವ್ರಿಗೆ ಇಷ್ಟ ಆಗೋ ರೀತಿ ಏನು ಹೊರಗಡೆ ಸುತ್ತಾಡಲ್ಲ, ಬಟ್ ನಮಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಅಂದಾಗ ನಾವು ಅವ್ರಿಗೆ ಮನೆಗೆ ಬಂದಾಗ ಒಂದು ಚಿಕ್ಕ ನಗು ಮುಖದಿಂದ ಅವ್ರನ್ನ ಬರಮಾಡ್ಕೋಬೇಕಾಗಿದ್ದಾಗಲಿ ಅಥವಾ ಅವ್ರಿಗೇನು ಇಷ್ಟ ಇರುತ್ತೆ ಅದನ್ನ ಒಂದು ಡಿಶ್ನ ರೆಡಿ ಮಾಡಿ ಅಥವಾ ಸ್ನ್ಯಾಕ್ಸ್ನಾದರೂ ರೆಡಿ ಮಾಡಿಕೊಡೋದ್ರಿಂದ ಅವರು ಎಷ್ಟೋ ಸುಸ್ತ, ಒಂದು ಬೇಜಾರು, ಒಂದು ಟೈರ್ಡ್ನೆಸ್ ಎಲ್ಲ ಕಮ್ಮಿ ಆಗುತ್ತೆ. ಕಂಪ್ಲೀಟ್ ಕಮ್ಮಿ ಆಗದೇ ಇರ್ಬೋದು, ಆದರೆ ಸ್ವಲ್ಪ ಮಟ್ಟಕ್ಕಾದ್ರೂ ಕಮ್ಮಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ನಮ್ಮ ಮನೇಲಿ ಅಂತೂ ದಿನ ಐತೆ ಒಂದೊಂದು ಟೈಮ್ ಬಿಟ್ಬಿಡ್ತೀನಿ. ಯಾಕಂದರೆ ನನಗೆ ಏನಾದರೂ ಟೈರ್ಡ್ ಇದ್ದಾಗ ಕೆಲವೊಂದು ಟೈಮ್ ಮಾಡಲ್ಲ, ಬಟ್ ಆಲ್ಮೋಸ್ಟ್ ಏನಾದರೂ ಒಂದು ರೆಡಿ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ನನ್ನ ಅಭಿಪ್ರಾಯ ತಿಳಿಸುತ್ತೆ. ಸೊ ಯಾರಿಗಾದ್ರೂ ಬೋರ್ ಆಗಿದ್ರೆ ಹೀಗೆ ಮಾಡಿಟ್ಟು ಬೇಜಾರು ಮಾಡ್ಕೊಬೇಡಿ. ಸೊ ಲೆಟ್ಸ್ ಗೋ. ಇವಾಗ ಸಾಂಬಾರಿಗೆಲ್ಲ ಇಲ್ಲಿ ಕಲರ್ ಎಲ್ಲ ಚೇಂಜ್ ಆಯಿತು. ಸೊ ಇವಾಗ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ತುಂಬಾ ಬಿಸಿ ಇದೆ. ಸೊ ಸ್ವಲ್ಪ ಇದಕ್ಕೆಲ್ಲ ಕ್ಲೀನಾಗೆಲ್ಲ ರೆಡಿ ಮಾಡ್ಕೊಂಡು ಮಸಾಲೆನ ಎಲ್ಲ ಹಾಕ್ತಾ ಇರ್ತೀನಿ. ಅಡುಗೆ ವಿಷಯ ಬಂದರೆ ಮೊದಲು ನಾವು ಸ್ಕೂಲ್ ಕಾಲೇಜ್ಗೆ ಹೋಗುವಾಗ ಏನಂದ್ರೆ ಏನು ಬರ್ತಿರಲ್ಲ, ಬಟ್ ಆದರೆ ನಾವು ನಮ್ಮ ಮಕ್ಳಿಗೋಸ್ಕರ ಆಗಲಿ ಮನೆಯವ್ರಿಗೋಸ್ಕರ ಆಗಲಿ ಅಡುಗೆ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತೀವಿ. ಅದೊಂದು ಖುಷಿ ವಿಷಯ ಅಂತ ಹೇಳ್ಬೋದು. ಫಸ್ಟ್ ನಾವು ಏನೇ ಮಾಡಿದ್ರು ಒಂದು ಚೆನ್ನಾಗಿರೋದೇ ಇಲ್ಲ. ಉಪ್ಪಿದ್ರೆ ಖಾರವಾಗಿರಲ್ಲ, ಖಾರ ಆಗಿದ್ರೆ ಉಪ್ಪಿರಲ್ಲ, ಆ ಥರ ಆಗ್ಬಿಡುತ್ತೆ. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ. ಇವಾಗಲೂ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಾನೇನು ಹೇಳ್ಕೊತಿಲ್ಲ, ಆದರೆ ಓಕೆ, ಅಡುಗೆ ಮಾಡಿ ತಿನ್ಬೋದು. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತೀನಿ, ಯಾಕಂದರೆ ತುಂಬಾ ಗಟ್ಟಿಯಾಗಿರುತ್ತೆ. ಹಾಗಾಗಿ ನಾನು ಹೌಸ್ ವೈಫ್ ಆಗಿರೋದ್ರಿಂದ ಇನ್ನೇನು ಕೆಲಸ ಇರಲ್ಲ, ಮನೆ ಕೆಲಸ, ಅಡುಗೆ ಕೆಲಸ ಇದೇ ಆಗಿರುತ್ತೆ. ಹಾಗಾಗಿ ನಾನು ಡೈಲಿ ಒಂದಲ್ಲ ಒಂದು ಕುಕಿಂಗ್ ಅದು ಇದು ಅಂತ ಮಾಡ್ತಾನೆ ಇರ್ತೀನಿ. ಸಮ್ಟೈಮ್ಸ್ ಬೋರ್ ಆಗುತ್ತೆ, ಏನಪ್ಪ ಮಾಡಿದ್ದೇ ಮಾಡ್ತಾ ಇರೋದು, ಏನು ಬರೀ ಇದೇ ಆಯ್ತಲ್ಲ, ಹೊರಗಡೆ ಹೋಗಿ ನಾವು ಅರ್ನ್ ಮಾಡ್ಬೋದು ಜಾಬ್ ಹೋಗಿ ಅಂತ ಎಷ್ಟೊತ್ತಲ್ಲ ಅನ್ಕೊಂತೀನಿ. ಬಟ್ ಆದರೆ ಹೊರಗಡೆ ಹೋಗಿ ಕೆಲಸದಿಂದ ಮನೆಗೆ ಬರ್ತಾರಲ್ಲ, ಅವಾಗ ನೋಡಿದ್ರೆ ಅವ್ರಿಗಿಷ್ಟು ಟಯರ್ಡ್ ಇದೆ. ಅದ್ರ ಬದಲು ನಾವು ಮನೇಲಿ ಆರಾಮಾಗಿ ಅಡುಗೆ ಮಾಡ್ಕೊಂಡು ಮನೇಲಿರೋದೇ ಬೆಸ್ಟ್ ಅಂತ ಅನ್ಸ್ಬಿಡುತ್ತೆ ಸಮ್ಟೈಮ್ಸ್. ಬಟ್ ಓಕೆ, ಏನು ಮಾಡಿದ್ರು ಒಳ್ಳೇದಾಗುತ್ತೆ ಅಷ್ಟೇ. ಡೈಲಿ ಏನು ಗೊತ್ತಾ, ಡೈಲಿ ಒಳ್ಳೆ ಹೆಲ್ದಿ ಫುಡ್ ತಿಂದರೆ ಹೆಲ್ದಿ ಆಗಿರ್ತೀವಿ. ಇವಾಗೆಲ್ಲ ಸ್ಕಿನ್ ಕೇರ್, ಹೇರ್ ಕೇರ್ ಅಂತ ಎಷ್ಟೊಂದು ಹುಡುಕ್ತಾ ಇರ್ತೀವಲ್ವ ನಾವು, ಅದು ಇದು ಅಂತ ಹುಡುಕ್ತಾ ಇರ್ತೀವಿ. ಅಪ್ಪ ಸ್ಕಿನ್ ಕೇರ್ ಏನು ಮಾಡೋದು, ಹಾಗೆ ಹೇರ್ ಕೇರ್ ಏನು ಮಾಡೋದು ಅಂತ ಎಷ್ಟೊಂದು ಸರ್ಚ್ ಮಾಡ್ತಾ ಇರ್ತೀವಿ. ಯಾವ ಶಾಂಪು ಹಾಕೋದು, ಯಾವ ಆಯಿಲ್ ಹಾಕೋದು, ಅಥವಾ ಫೇಸ್ ಅಂತ ಬಂದ್ರಂತೂ ಯಾವ ಮಾಯ್ಶ್ಚರೈಸರ್ ಹಾಕೋದು, ಹಾಗೆ ಯಾವ ಸನ್ಸ್ಕ್ರೀನ್ ಹಾಕೋದು, ಎಷ್ಟು ಹಾಕೋದು ಅಂತೆಲ್ಲ ಎಷ್ಟು ಸರ್ಚ್ ಮಾಡ್ತಿರ್ತೀವಿ. ಆಲ್ಮೋಸ್ಟ್ ನಾನು ಕೂಡ ಸೇಮ್ ಆಗೇನೆ ಸರ್ಚ್ ಮಾಡ್ತಿರ್ತೀನಿ. ಆದ್ರೆ ಕೆಲವೊಂದು ಟೈಮ್ ಅನಿಸುತ್ತೆ, ಯಾಕೆ ಅಷ್ಟೊಂದೆಲ್ಲ ನಾವು ಕ್ರೀಮ್ ಬಳಸೋ ಬದಲು ನಾವು ಊಟದ ವಿಷಯಕ್ಕೆ ಹೆಲ್ದಿ ಫುಡ್ನ ಇನ್ಪುಟ್ ಮಾಡೋದಕ್ಕೆ ಯಾಕೆ ಬಳಸ್ಕೋಬಾರ್ದು ಅಂತ ಎಷ್ಟೋ ಸಲ ಅನ್ಕೊಂತೀನಿ. ಯಾಕೆಂದ್ರೆ ಇವಾಗ ನಾವೊಂದು ಏನೇ ಆಗಲಿ, ನಾವು ಒಳಗಡೆಯಿಂದ ಏನು ಹಾಕ್ತೀವಿ ಅದೇ ತಾನೇ ಮೇಲ್ಗಡೆ ಇದು ರಿಚ್ ಏನು ಬರುತ್ತೆ ಅದ್ರ ವ್ಯಾಲ್ಯೂ ಅಂದ್ರೆ ಏನು ರಿಸಲ್ಟ್ ಅನ್ನೋದು ಬರೋದು. ಇವಾಗ ನಾವು ಎಕ್ಸಾಮ್ ಅಂತ ಹೋದಾಗ ನಾವು ಎಕ್ಸಾಮ್ ಪೇಪರಲ್ಲಿ ಏನು ಎಕ್ಸಾಮ್ ಆನ್ಸರ್ ಮಾಡಿದ್ವಿ ಅದ್ರ ಮೇಲೆ ತಾನೇ ಅದು ನಮ್ಗೆ ರಿಸಲ್ಟ್ ಬರೋದು. ಸೊ ಸುಮ್ಮನೆ ಅಕ್ಷರ ಮಾತ್ರ ನೀಟಾಗಿ ಬರ್ಬಿಟ್ಟು ಅದಕ್ಕೆ ಆನ್ಸರೇ ಕರೆಕ್ಟ್ ಆಗಿಲ್ಲ, ರಾಂಗ್ ಆನ್ಸರ್ ಬರೋದು, ಎಡಿಟಿಂಗ್ ಮಾತ್ರ ನೀಟಾಗಿದೆ, ಅದಕ್ಕೆ ಅದು ರಿಸಲ್ಟ್ 100% ಬರುತ್ತಾ ಇಲ್ಲ ತಾನೆ. ಸೊ ಹಾಗಾಗಿ ನಾವು ಏನು ಒಳಗಡೆ ಹಾಕೊಂತೀವೋ ಅದೇ ನಮಗೆ ಮೇಲ್ಗಡೆ ನಮ್ಮ ಸ್ಕಿನ್ ಆಗಲಿ ಏರ್ಗಲಿ ರಿಸಲ್ಟ್ ಬರೋದು ಅಂತ ನನ್ನ ಅಭಿಪ್ರಾಯ. ಸೊ ಹಾಗಂತ ನಾನೇನು ಸ್ಕಿನ್ ಆಗಲಿ ಏರ್ಗಲಿ ಯಾವುದೋ ರೆಮಿಡಿ ಮಾಡಲ್ಲ ಅಥವಾ ಏನು ಪ್ರಾಡಕ್ಟ್ ಯೂಸ್ ಮಾಡಲ್ಲ ಅಂತಲ್ಲ, ತುಂಬಾನೇ ಯೂಸ್ ಮಾಡ್ತೀನಿ. ಬಟ್ ಇವಾಗ ಸಮ್ಟೈಮ್ಸ್ ಈ ಥರ ಒಂದು ಫೀಲ್ ಆಗ್ಬಿಡುತ್ತೆ, ಗೊತ್ತಿಲ್ಲ ಏನಂತ. ಆದರೂ ಓಕೆ, ಏನು ಮಾಡೋಕ್ಕಾಗಲ್ಲ, ಹೇಗೆ ಬರುತ್ತೋ ಹಾಗೇನೆ ನಾವು ಚೇಂಜಸ್ ಆಗ್ತಾ ಇರಬೇಕು.
ಆದ್ರೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಊಟದ ವಿಷಯದಲ್ಲಿ ಬಂತು ಅಂದ್ರೆ ಆಲ್ಮೋಸ್ಟ್ ಸೂಪರ್ ಅಂಡ್ ಗುಡ್ ಹೆಲ್ದಿ ಫುಡ್ನೇ ತಗೊಬೇಕು. ಯಾರ್ಯಾದ್ರೂ ಅಷ್ಟೇ, ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋ ತನಕ ಅಷ್ಟೇ. ಇವಾಗಿನ ಜನರೇಷನ್ ಅಲ್ಲಂತೂ ಯಾವ ಒಂದು ಫುಡ್ ತಿಂದ್ರೆ ಏನು ಎತ್ತ ಅಂತಾನೆ ನಮಗೆ ಗೊತ್ತಿರಲ್ಲ. ಇಷ್ಟಿದೆ ಪ್ರೋಟೀನ್ ಅಂತಾನೆ ನಾವು ಲೆಕ್ಕ ಹಾಕಿ ತಿನ್ಬೇಕೇನೋ ಅನ್ಸ್ಕೊತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ನಾವು ಏನೇನು ತಿಂದ್ರು ಒಳ್ಳೆ ಫುಡ್ನ ಅಥವಾ ಪ್ರತಿದಿನ ಮಾರ್ನಿಂಗ್ ಇಂದಾನೆ ನಾವು ಶುರು ಮಾಡಬೇಕು. ಇವತ್ತು ನಾವೊಂದು ಮಾರ್ನಿಂಗ್ ಡ್ರಿಂಕ್ ಅಂತ, ಇವಾಗ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಅಂತ ಕುಡಿತಾರೆ, ಅದು ಕೂಡ ನಾವು ಹೆಲ್ದಿ ಆಗಿರೋದನ್ನೇ ನೋಡ್ತಿರ್ತೀವಿ. ಅದೇ ಒಂದು ಕಾಫಿ ಟೀ ಅಂತನಾಗಲಿ ಅಥವಾ ಒಂದು ಹಾಲೆ ಆಗಲಿ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಈಗ ಮಧ್ಯಾಹ್ನ ಬಂತು ಅಂದ್ರೆ ಲಂಚ್ ಅಥವಾ ಡಿನ್ನರ್, ಪ್ರತಿಯೊಂದು ಒಂದು ಪ್ರೋಟೀನ್ ಭರಿತವಾಗಿರುವಂತಹ ಒಂದು ಲಿಸ್ಟ್ ನಾವು ನೋಡ್ತಾ ಇರ್ತೀವಿ. ಕೆಲವೊಂದು ಟೈಮ್ ಯೂಟ್ಯೂಬಲ್ಲಿ ಆಗಲಿ ನಾವೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ತಿರ್ತೀವಿ ಯಾವ್ದು ಬೆಸ್ಟ್, ಯಾವ ಒಂದು ಡಯಟ್ ಫಾಲೋ ಮಾಡಬೇಕು ಅಂತ. ಸೊ ಆಲ್ಮೋಸ್ಟ್ ನಾವು ಡಯಟ್ ಫಾಲೋ ಮಾಡೋದಂತ ತಕ್ಷಣನೇ ಕಮ್ಮಿ ಊಟ ತಿನ್ನೋದಂತಲ್ಲ, ಗುಡ್ ಫುಡ್ನ ನಾವು ಹೆಲ್ದಿ ಫುಡ್ನ ಸರ್ವ್ ಮಾಡೋದು ಅಂತ. ಸೊ ಯಾವಾಗಲೂ ಹೆಲ್ದಿ ಫುಡ್ನ ತಿಂತ ಖುಷಿಯಾಗಿರ್ಬೇಕು ಅಂತ ಹೇಳ್ತೀನಿ. ಏನೇ ಬರಲಿ ಏನೇ ಹೋಗ್ಲಿ, ಒಂದು ನಾವು ಹೆಲ್ದಿ ಆಗಿದ್ರೆ ತಾನೇ ಅದನ್ನೆಲ್ಲ ಬಗೆಹರಿಸೋಕ್ಕಾಗೋದು. ಇಲ್ಲ ಅಂದ್ರೆ ಆಗುತ್ತೆ ಹೇಳಿ. ನಾವು ಹೆಲ್ದಿ ಆರೋಗ್ಯವಾಗಿರ್ಬೇಕು ಫಸ್ಟು, ಆರೋಗ್ಯನೇ ಮುಖ್ಯ. ಸೊ ಆರೋಗ್ಯ ಇಲ್ಲ ಅಂದ್ರೆ ನಾವೇನು ಸಂಪಾದನೆ ಮಾಡಿ ಏನು ಪ್ರಯೋಜನ ಇಲ್ಲ. ಸೊ ಫಸ್ಟ್ ಹೆಲ್ದಿ ಆಗಿರೋದನ್ನ ನೋಡಬೇಕು. ಸೊ ಇವಾಗ ಸಾಂಬಾರಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ನಾವು ಕಾಳು ಮತ್ತು ತರಕಾರಿನ ಬೇಯಿಸಿಟ್ಕೊಂಡಿರ್ತೀವಲ್ಲ, ಆ ಒಂದು ರಸ ಇರುತ್ತಲ್ಲ ಅಂದ್ರೆ ಅದ್ರ ಬೇಯಿಸಿರೋ ರಸ, ಅದನ್ನ ಇದಕ್ಕೆ ನಾವು ಸೇರಿಸ್ಬೇಕಾಗುತ್ತೆ. ಇವಾಗ ರೆಡಿ ಆಯಿತು. ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಸಾಂಬಾರ್ ರೆಡಿ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಸಾಂಬಾರ್ ರೆಸಿಪಿನ ಇವತ್ತು ಮಾಡಿದ್ದೀನಿ. ಸೊ ಯಾರಿಗಾದ್ರೂ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋಗಳು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತಲೇ ಅನ್ಕೋಬೋದು. ಸೊ ನೆಕ್ಸ್ಟ್ ನಾನು ಮತ್ತೊಂದು ವಿಡಿಯೋದ ಮುಖಾಂತರ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.